ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಸರ್ಕಾರಿ ಕಚೇರಿಗಳಲ್ಲಿ ಸಿಗರೇಟು ಗುಟ್ಕಾ ನಿಷೇಧವಾಯಿತು. ಅಷ್ಟೇ ಅಲ್ಲದೆ ಅಕ್ರಮ ಕಸಾಯಿ ಖಾನೆಗಳನ್ನ ಮುಚ್ಚಿಸಿದ್ರು, ಆಂಟಿ ರೋಮಿಯೋ ಸ್ಕ್ವಾಡ್ ಅನ್ನ ರಚಿಸಿದ್ರು, ರೈತರ ಸಾಲ ಮನ್ನಾ ಕೂಡ ಮಾಡಿದ್ರು. ಹೀಗೆ ಇವರು ಮಾಡಿರೋ ಈ ಎಲ್ಲಾ ಒಳ್ಳೆ ಕೆಲ್ಸಗಳು ಜನರ ಮನ ಗೆದ್ದಿದೆ. ಇದೀಗ ಉತ್ತರ ಪ್ರದೇಶದ ಶಾಲಾ ಕಾಲೇಜುಗಳಲ್ಲಿ ಜೀನ್ಸ್ ಟಿ ಶರ್ಟ್ ಬ್ಯಾನ್ ಮಾಡಿದ್ದಾರೆ. ಕೇವಲ ವಿದ್ಯಾರ್ಥಿನಿಯರಿಗಷ್ಟೇ ಅಲ್ಲ, ಈ ಇನ್ಸ್ಟಿಟ್ಯೂಷನ್ ನ ಟೀಚರ್ಸ್ಗೂ ಕೂಡ ಹಾಗೆ ಸ್ಟಾಫ್ಗೂ ಕೂಡ ಈ ನಿಯಮ ಅನ್ವಯವಾಗಲಿದೆ. ಉತ್ತರ ಪ್ರದೇಶದ ಶಾಲಾ ಕಾಲೇಜುಗಳಲ್ಲಿ ಯುವತಿಯರು ಜೀನ್ಸ್ ಪ್ಯಾಂಟ್ ಹಾಗೂ ಟಿ ಶರ್ಟ್ ಗಳನ್ನ ಧರಿಸೋದನ್ನ ನಿಷೇಧಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಅಷ್ಟೇ ಅಲ್ಲ, ಶಾಲಾ ಕಾಲೇಜುಗಳಿಗೆ ಅಸಭ್ಯವಾಗಿ ಬಟ್ಟೆ ಹಾಕೊಂಡು ಬರೋದನ್ನ ನಿಷೇಧಿಸಲಾಗಿದೆ. ಉತ್ತರ ಪ್ರದೇಶದಲ್ಲಿ ಒಟ್ಟು 158 ಸರ್ಕಾರಿ ಶಾಲೆಗಳಿದ್ದು 331 ಅನುದಾನಿತ ಶಾಲೆಗಳಿವೆ. ಈ ಶಾಲೆಗಳು ಸೇರಿದಂತೆ ರಾಜ್ಯದ ಎಲ್ಲಾ ಕಾಲೇಜುಗಳು, ವಿಶ್ವವಿದ್ಯಾಲಯಗಳಿಗೆ ಈ ನಿಯಮ ಅನ್ವಯವಾಗತ್ತೆ. ಯೋಗಿ ಆದಿತ್ಯನಾಥ್ ಮಾಡಿರೋ ಈ ಎಲ್ಲಾ ಒಳ್ಳೆ ಕೆಲ್ಸಗಳಿಂದ ಜನರ ಪ್ರಶಂಸೆ ಏನೋ ಗಿಟ್ಟಿಸಿದ್ರು. ಆದ್ರೆ ಈಗ ಮಹಿಳೆಯರಿಗೆ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ನಿಷೇಧ ಮಾಡಿರೋದ್ರಿಂದ ಖಂಡಿತ ವಿವಾದ ಹುಟ್ಟು ಹಾಕ್ಬಹುದು, ಹಾಗೆ ವಿರೋಧ ಪಕ್ಷಗಳ ವಾಗ್ದಾಳಿಗೂ ಕಾರಣವಾಗಬಹುದು ಅಂತ ಕೂಡ ಅನುಮಾನಿಸಲಾಗಿದೆ. ಕಾದ್ ನೋಡೋಣ ಏನಾಗತ್ತೆ ಅಂತ. ಒಟ್ನಲ್ಲಿ ನಿಮ್ ಪ್ರಕಾರ ಯೋಗಿ ಆದಿತ್ಯನಾಥ್ ಸರಿಯಾದ ದಾರಿಯಲ್ಲೇ ಹೋಗ್ತಾ ಇದ್ದಾರಾ? ಅವರ ಡಿಸಿಷನ್ಸ್ ಎಲ್ಲ ಕರೆಕ್ಟ್ ಆಗಿದ್ಯಾ ಅನ್ನೋದನ್ನ ನೀವ್ ನಮ್ಗೆ ತಿಳಿಸಿ. ಹಾಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಅಂಡ್ ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್.